ದ.ರಾ ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟಿನ ಆಶ್ರಯದಲ್ಲಿ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಸಂದು ಕನ್ನಡಕ್ಕೆ ಹಿರಿದಾದ ಸ್ಥಾನ, ಮಾನ, ಗೌರವವನ್ನು ತಂದುಕೊಟ್ಟಿರ್ತಕ್ಕಂಥ ಕೃತಿ. ಆ ಕೃತಿಗೆ 50 ವರ್ಷಗಳ ಸಂದಿವೆ. ಅದರ ಒಂದು ನೆನಪಿಗಾಗಿ 4 ತಂತಿ ಕೃತಿಯ 12 ಉಪನ್ಯಾಸಗಳನ್ನು ಏರ್ಪಡಿಸಬೇಕು ಅನ್ನುವಂತಹ ಒಂದು ನಿರ್ಣಯದಿಂದ ಇಂದು ಜರುಗಿರುವಂತಹದ್ದು 4 ತಂತಿಯ ಕೃತಿಯಲ್ಲಿಯ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ ಕಲೆ ಮತ್ತು ತತ್ವಜ್ಞಾನ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಈ ಒಂದು ಕಾರ್ಯಕ್ರಮಕ್ಕೆ ಉಪನ್ಯಾಸಕ್ಕೆ ಯಾರನ್ನು ಕರಿಬೇಕು ಅನ್ನುವಂಥ ವಿಚಾರ ಬಂದಾಗ ಬೇಂದ್ರೆ ಸಾಹಿತ್ಯವನ್ನ ಈಗ ನೀವು ಕೇಳಿದ್ರೆ ಏನಿದೆ ನಾನು ಆಮೇಲೆ ಹೇಳ್ತೇನೆ. ಅದು ಎಲ್ಲರಿಗೂ ಕರಗತವಾಗಿರ್ತಕ್ಕಂಥಕ್ಕೆ ಸಾಧ್ಯ ಇಲ್ಲ. ಕೆಲವೇ ಜನ ಅಂದ್ರೆ ಕೃಷ್ಣ ಕಟ್ಟಿ ಅಂತವರು, ಅರ್ಷ್ ಡಂಬಳ್ ಅಂತವರು, ಜುಂಜುರವಾಡ್ ಅಂತವರು, ಇನ್ನೂ ಬೇರೆ ಬೇರೆ ಬಹಳಷ್ಟು ಜನ ಇದ್ದಾರೆ. ಅವ್ರನ್ನೆಲ್ಲ ಕರೆಸೋರು ಇದ್ದೀವಿ. ಅಂಥವ್ರ ಮುಖಾಂತರವಾಗಿ ಈ 4 ತಂತಿಯ ಕೃತಿಯ ಬಗೆಗೆ ನಾವು ಮುಖ್ಯವಾಗಿ ಮಾಡಬೇಕಾಗಿರೋದು ಏನಿದೆ ಅಂತ ಹೇಳಿದ್ರೆ ವಿದ್ಯಾರ್ಥಿಗಳಿಗೆ ಬೇಂದ್ರೆಯನ್ನ ನಾವು ಕಲ್ಪಿಸಬೇಕಾಗಿದೆ. ಬೇಂದ್ರೆ ಅಂದ್ರೆ ಒಂದು ಬೆರಗದು, ಒಂದು ಮಹಾ ಬೆಳಗದು. ಬೇಂದ್ರೆ ಅಂದ್ರೆ ಅಲ್ಲಮ ತತ್ವಜ್ಞಾನಿಗಳನ್ನ ಅಂದ್ರೆ ತತ್ವಪದಕಾರನ್ನ, ದಾಸರನ್ನ, ವಚನಕಾರರನ್ನ ಮತ್ತು ಭಾರತೀಯ ಸಾಹಿತ್ಯವೆಲ್ಲವನ್ನ ಕರಗತ ಮಾಡಿಕೊಂಡು ಅದರಿಂದ ಬರುವಂತಹ ಸಾರವನ್ನ ಈ ಒಂದು 4 ತಂತಿ ಕೃತಿಯಲ್ಲಿ ಅವರು ಇಟ್ಟಿದ್ದಾರೆ. ಅಂತಹ ಒಬ್ಬ ಮಹಾನ್ ಕವಿಯ ಈ ಕೃತಿಯನ್ನು ಕುರಿತು ನಮ್ಮ ನಾಡಿನ ಯುವ ಪ್ರತಿಭೆಗಳಿಗೆ ಬೇಂದ್ರೆ ಅಂದ್ರೆ ಯಾರಪ್ಪ ಅನ್ನುವಂಥದ್ದನ್ನ ನಾವು ತೋರಿಸಿಕೊಡ್ಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಈ ಕೆಲಸವನ್ನು ಮಾಡ್ತೇವೆ. ಈ ಒಂದು ಕಾರ್ಯವನ್ನು ಮಾಡುವಂತಹ ಸನ್ನಿವೇಶ ಸಂದರ್ಭದಲ್ಲಿ ಒಬ್ಬರಿಂದ ಆಗೋದಲ್ಲ, ಹಲವಾರು ಜನ ಕೂಡಿದಾಗ ಇಂಥ ಕಾರ್ಯಕ್ರಮಗಳಾಗೋದಕ್ಕೆ ಸಾಧ್ಯತೆ ಇದೆ. ಇವತ್ತು ಆನಂದ್ ಜುಂಜುರವಾಡ್ ಅವರು ಬಂದು ಕಲೆ ಮತ್ತು ಈ ತತ್ವವನ್ನು ಕುರಿತು ಬಹಳ ಸೊಗಸಾಗಿರ್ತಕ್ಕಂಥ ರೀತಿಯಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಅವರು ಮಂಡನೆ ಮಾಡಿದ್ದಾರೆ. ಅವ್ರು ಹೇಳಿದ್ರು, ಒಂದು ಮಾತಾಡಿದ್ರು ಪ್ರಾರಂಭದಲ್ಲಿ, ನನ್ನ ಬುದ್ಧಿಮತ್ತಿಗೆ ನಾನು ತಿಳಿದುಕೊಂಡ ರೀತಿಯಲ್ಲಿ ಬೇಂದ್ರೆ ಅವರನ್ನು ನಿಮಗೆ ನಾನು ತಲುಪಿಸ್ತಾ ಇದ್ದೇನೆ. ಇದು ಅವರು ಬಹಳ ಜಾಗೃತೆಯಿಂದ ಅರ್ಥಪೂರ್ಣವಾಗಿ ಮಾತನಾಡಿರುವಂತಹ ಮಾತು. ಯಾಕಂದ್ರೆ ಒಬ್ಬ ಕವಿಯನ್ನ ಇವರು ಅರ್ಥ ಮಾಡಿಕೊಂಡ ಹಾಗೆ ಇನ್ನೊಬ್ಬರು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಅದು ಭಿನ್ನ ಭಿನ್ನವಾಗೇ ಇರ್ತದೆ, ಒಂದೇ ರೀತಿಯಾಗಿ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಅವರು ಆ ಮಾತುಗಳನ್ನು ಹೇಳಿ ಬಹಳ ಸೊಗಸಾಗಿ ಕಲೆ ಮತ್ತು ತತ್ವಜ್ಞಾನ ಅನ್ನುವಂಥದ್ದು ಅಂದ್ರೆ ಅನುಭವ ಹೇಗಿರ್ತದ ಅನ್ನೋದನ್ನು ಹೇಳಿದರು. ಸಕ್ಕರೆ ನಿಮ್ಗೆ ಗೊತ್ತದ, ಅದು ಸಿಹಿನೇ, ಅದರ ಜ್ವರ ಬಂದಾಗ ಅದು ಏನಾಗಿರ್ತದೆ, ಕಹಿ ಆಗಿರ್ತದೆ. ಅಲ್ಲಿ ಆ ಕಹಿ ಏನದ ಅಂದ್ರೆ ಅವನಿಗೆ ಆಗಿರ್ತಕ್ಕಂಥ ಅನುಭವದ ಅದು ವಿಚಾರ. ಅದರ ಸಕ್ಕರೆದು ಏನು ಇಲ್ಲ, ಅದು ಸಿಹಿಯನ್ನು ಕೊಡ್ಬೇಕಾಗಿರ್ತಕ್ಕಂಥದ್ದು ಸಿಹಿಯನ್ನು ಕೊಡ್ತಾರೆ. ಅಂದ್ರೆ ಈ ಅರ್ಥ ಏನಿದೆ ಅಂದ್ರೆ ಪ್ರತಿಯೊಬ್ಬರಿಗೂ ಆ ಒಂದು ಅನುಭವ ಏನಿರ್ತದಂದ್ರೆ ಭಿನ್ನವಾಗಿ ಇರ್ತದ, ಒಂದೇ ತೆರನಾಗಿ ಇರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಬಹಳ ಸೊಗಸಾಗಿ ಈ ಒಂದು 4 ತಂತಿಯ ಬಗ್ಗೆ ಅವರು ಮಾತಾಡಿದ್ರು. ಈ ಒಂದು ಕೆಲಸವನ್ನು ಯಾರು ಮಾಡಬೇಕಂದ್ರೆ, ಯಾಕಂದ್ರೆ ಕೆಲಸ ಮಾಡ್ತೀವಿ, ಉಪನ್ಯಾಸ ಮಾಡಿಸ್ತೀವಿ ಅಂದ್ರೆ ಗಾಳಿಯಲ್ಲಿ ಹಾರಿ ಹೋಗ್ಬಿಡಬಾರದು. ಬೇಂದ್ರೆ ಅವರನ್ನ ಇಂಥವರು ಮಾತನಾಡಿರ್ತಕ್ಕಂಥ ಮಾತುಗಳನ್ನ ಹಿಡಿದಿಟ್ಟುಕೊಂಡು ಕೃತಿ ರೂಪದಲ್ಲಿ ತಂದು ಈ ಸಮಾಜಕ್ಕೆ ತಲುಪಿಸಬೇಕು ಅನ್ನುವಂತಹ ಹಿರಿದಾದ ಆಸೆಯನ್ನು ಇಟ್ಟುಕೊಂಡು ಇವರು ಮಾತನಾಡಿರ್ತಕ್ಕಂತಹ ಭಾಷಣದ ಒಂದು ಸಂಪೂರ್ಣ ಸಾರವನ್ನ ಅವ್ರು ಬರೆದು ಕೊಡ್ತಾರೆ. ಅದನ್ನು ತಗೊಂಡು ಕೃತಿ ರೂಪದಲ್ಲಿ ಪ್ರಕಟ ಮಾಡೋದಕ್ಕೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯವನ್ನ ನಾವು ಬಸವರಾಜ ಗೋಣೂರು ಅವರಿಗೆ ಅದನ್ನ ಒಪ್ಪಿಸಿರೋದರಿಂದ, ಯಾಕಂದ್ರೆ ಸಮರ್ಥವಾಗಿ ಬರಬೇಕಾದ ಕೃತಿ ಏನೇ ಬಂದರೂ ಕೂಡ ಅದು ಶ್ರೇಷ್ಠವಾಗಿರ್ತಕ್ಕಂಥ ರೀತಿಯಲ್ಲಿ ಅದು ಪ್ರಕಟವಾಗಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಅವರಿಗೆ ನಾವು ಆ ಕಾರ್ಯವನ್ನು ಕೊಟ್ಟಿದ್ದೇವೆ. ನೋಡಿ, ಅವರು ಗುಲ್ಬರ್ಗಾ ಸೆಂಟ್ರಲ್ ವಿಶ್ವವಿದ್ಯಾನಿಲಯದ ಒಬ್ಬ ಕನ್ನಡ ಇಂಗ್ಲಿಷ್ ವಿಭಾಗದ ಅವ್ರಿಗೆ ಏನಿದ್ದಾರೆ ಅಂದ್ರೆ ಡೀನ್ರಾಗಿರ್ತಕ್ಕಂಥವ್ರು, ಅಧ್ಯಯನ ವಿಭಾಗದ ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಅಂಥವರು ಈ ಕಾರ್ಯಕ್ಕಾಗಿ ಒಪ್ಪಿಕೊಂಡು ಬರ್ತಾರಲ್ಲ, ಅದು ನಮ್ಮ ಪುಣ್ಯ ಅಂತ ನಾವು ಅಂದ್ಕೋಬೇಕು. ನೀವೆಲ್ಲ ವಿದ್ಯಾರ್ಥಿಗಳಾಗಿರ್ತಕ್ಕಂಥವ್ರಿಗೆ ಅಂಥವ್ರ ಮಾತುಗಳನ್ನು ಕೇಳೋದು, ಇವರ ವಿಚಾರಧಾರೆಗಳನ್ನು ತಿಳ್ಕೊಳ್ಳೋದು, ಇದಕ್ಕೆ ಪೂರಕವಾಗಿ ಏನಿದೆ ಅಂದ್ರೆ ನಮ್ಮ ಆಶಯ ಏನಿದೆ, ಪ್ರತಿಯೊಂದು ನಗರದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕಾಲೇಜಿನ ವಿದ್ಯಾರ್ಥಿಗಳನ್ನು ಕರೆದು
ಆ ವಿದ್ಯಾರ್ಥಿಗಳಿಗೆ ಈ ಬೇಂದ್ರೆಯನ್ನು ಮುಟ್ಟಿಸ್ಬೇಕನ್ನುವ ಹಿನ್ನೆಲೆಯಲ್ಲಿ ನಾನು ಕೂಡ ಮೃತ್ಯುಂಜಯ ಕಾಲೇಜಿನಲ್ಲಿ ಪ್ರಾಧ್ಯಾಪಕನಾಗಿದ್ದೆ. ಮೇಡಮ್ ಅವರಿಗೆ ನಾನು ಹೇಳಿದೆ, ನಮ್ಮ ಕಾಲೇಜ್ಗೆ ಏನಾದರೂ ನಾವು ಮಾಡಬೇಕು ಅಂದಾಗ, ಸರ್ ನೀವು ಏನು ಹೇಳಿದ್ರು ನಾನು ಸಿದ್ಧವಾಗಿರ್ತೀನಿ ಅಂತ ಹೇಳಿದ್ರು. ನಮ್ಮ ವಿದ್ಯಾರ್ಥಿಗಳನ್ನ ನೀವು ಕರ್ಕೊಂಡು ಬರಬೇಕು ಬೇಂದ್ರೆ ಭವನಕ್ಕೆ. ಅವರಿಗೆ ಬೇಂದ್ರೆ ಭವನವನ್ನು ನೋಡಬೇಕು, ಅವರ ಮ್ಯೂಸಿಯಂ ನೋಡಬೇಕು, ಒಬ್ಬ ಕವಿಯ ಮನೆಯನ್ನು ನೋಡಬೇಕು. ಇದೆಲ್ಲ ಬಹಳ ಮುಖ್ಯವಾಗಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಸಿಗೋದಲ್ಲ ಈ ಒಂದು ಜ್ಞಾನ. ನೀವು ಪುಣ್ಯ ಮಾಡಿರಿ ಅಂತ ಹೇಳಿ ತಿಳ್ಕೊಂಡು ನೀವೆಲ್ಲರೂ ಬೇಂದ್ರೆ ನಡೆದಾಡಿರ್ತಕ್ಕಂಥ ಮಾತಾಡಿರ್ತಕ್ಕಂಥ ಈ ಭೂಮಿ, ಈ ಗಾಳಿ, ಇದನ್ನೆಲ್ಲ ನೀವೇನ್ ಮಾಡ್ತೀರಿ, ಸಾಧನಕೇರಿ ಇದನ್ನೆಲ್ಲ ನೀವು ನೋಡ್ತಾ ಇದ್ದೀರಿ, ಅನುಭವಿಸ್ತಾ ಇದ್ದೀರಿ. ಇದಕ್ಕೆ ನಮ್ಮ ಈ ಟ್ರಸ್ಟಿನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಸೊಲಿಗೆ ಅವರು ಕೂಡ ಇದಕ್ಕೆಲ್ಲ ಏನೇ ಕೆಲಸ ಮಾಡಬೇಕಾದ್ರೆ ಎಲ್ಲರೂ ಕುಡಿದ್ರು, 5 ಬೆರಳು ಕುಡಿದ್ರೆ ಊಟ ಮಾಡೋದಕ್ಕೆ ಸಾಧ್ಯ, ಒಂದೇ ಬೆಳೆಯಲ್ಲೇ ನಾವು ಊಟ ಮಾಡೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಎಲ್ಲರೂ ಕುಡಿದ್ರೆ ಏನಾಗ್ತದೆ, ಒಂದು ಒಳ್ಳೆ ಕೆಲಸ ಆಗೋದಕ್ಕೆ ಸಾಧ್ಯತೆ ಇದೆ. ಆ ಹಿನ್ನೆಲೆಯಲ್ಲಿ ಅವರ ಸಹಕಾರ, ನಮ್ಮ ಪ್ರಕಾಶ್ ಬಾಳಿಕಾಯಿ ಒಂದು ಮಾತು ಹೇಳಿದ್ರೆ ಸಾಕು, ಅದು ಸಂಪೂರ್ಣವಾಗಿ ತಲೆ ಮೇಲೆ ಹೊತ್ಕೊಂಡು ಕೆಲಸ ಮಾಡುವಂತ ನಮ್ಮ ವ್ಯವಸ್ಥಾಪಕರು ಸಿಕ್ಕಿದ್ದಾರೆ. ಹೀಗೆ ನೀವೆಲ್ಲ ಬಂದಿದ್ದೀರಿ. ಇವತ್ತು ಈ ಸಮಾರಂಭದಲ್ಲಿ ಏನಿದೆ ಅಂತ ಹೇಳಿದ್ರೆ, ನಮ್ಮ ಹರ್ಷ್ ಡಂಬಳ್ ಅವರು ಬಂದಿದ್ದಾರೆ, ಕಟ್ಟಿ ಅವರು, ಪೊಲೀಸ್ ಪಾಟೀಲ್ರು, ಆನಂದ ಪಾಟೀಲ್, ಆನಂದ ಜುಂಜುವಾಡ ಇದ್ದಾರೆ, ಆನಂದ್ ಪಾಟೀಲ್ ಅವರು ಇದ್ದಾರೆ, ಮತ್ತೆ ನಮ್ಮ ನರಸಿಂಹ ಪರಾಂಜಪೆ ಅವರು 80 ವರ್ಷದ ಮೇಲೆಯಲ್ಲಿ ಇರ್ತಕ್ಕಂಥವ್ರು, ಅಂದ್ರೆ ಬಹಳ ಬೇಂದ್ರೆ ಅವ್ರ ಬಗ್ಗೆ ಅಭಿಮಾನ ಇಟ್ಕೊಂಡಿರ್ತಕ್ಕಂಥವ್ರು. ಮತ್ತೆ ನಮ್ಮ ಸರ್ಕಾರಿ ಮಹಾವಿದ್ಯಾಲಯದ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರ್ತಕ್ಕಂಥ ನಮ್ಮ ವಿಜಯಲಕ್ಷ್ಮಿ ದಾಮರೆಡ್ಡಿ ಅವರು ಕೂಡ ಎಲ್ಲ ಸಂದರ್ಭಗಳಲ್ಲಿ ಇಲ್ಲೇ ಧಾರವಾಡದ ಸರ್ಕಾರಿ ಕಾಲೇಜಿನಲ್ಲಿ ಇಂಗ್ಲಿಷ್ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಹೀಗೆ ನೀವೆಲ್ಲ ವಿದ್ಯಾರ್ಥಿಗಳು ಆಸಕ್ತರಾಗಿರ್ತಕ್ಕಂಥವ್ರು ಗಣ್ಯರು ಬಂದು ಬೇಂದ್ರೆ ಅಂದ್ರ ನಾನು ಹೇಳಿದ್ದೆ ಬೆರಗು ಅಂತ, ಬೆಡಗು ಅರ್ಥ ಮಾಡ್ಕೊಳಕ್ಕಾಗಲ್ಲ. ವಚನ ಸಾಹಿತ್ಯದಲ್ಲಿ ಬಸವಣ್ಣನ ಅರ್ಥವಾದಿ ಚನ್ನಬಸವಣ್ಣ ಎಲ್ಲ ಅವರು ಎಲ್ಲರೂ ಸುಲಭವಾಗಿ ಅರ್ಥವಾಗುವ ರೀತಿಯಲ್ಲಿ ಚನ್ನಬಸವಣ್ಣ ಅಲ್ಲಮ್ಮ ಯಾರಿಗೂ ಅರ್ಥ ಆಗಲ್ಲ, ಬಹಳ ಕಠಿಣವಾದವರು. ಆ ರೀತಿಯಲ್ಲಿ ಇರ್ತಕ್ಕಂಥವ್ರು ಏನದಂದ್ರೆ ಬೇಂದ್ರೆ ಅಂದ್ರೆ ಅವರು ಒಂದು ಬೆಳಗನ್ನು, ಅವರು ಬಹಳ ಪ್ರೀತಿ ಕವಿ. ನೋಡಿ ಎಂತ ಸಹಜವಾಗಿರ್ತಕ್ಕಂಥ ಮಾತು ಹೇಳ್ತಾರೆ ಅವರು, ಎಷ್ಟು ಸಹಜವಾಗಿ ಅಂತಂದ್ರೆ ಸಾಮಾನ್ಯ ಹಳ್ಳಿ ಜನರು ಮಾತನಾಡುವ ಭಾಷೆಯಲ್ಲಿ ತಮ್ಮ ಕವನಗಳನ್ನ, ಅವರು ತಮ್ಮ ವಿಚಾರಗಳನ್ನು ಹೇಳ್ಕೊಂಡು ಬಂದಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂಥ ಒಬ್ಬ ಮಹಾಕವಿಯನ್ನು ಕುರಿತು ಇವತ್ತು ಈ ಕಾರ್ಯಕ್ರಮ ನಡೀತಾರದ್ದು. ಈ ಸಂದರ್ಭದಲ್ಲಿ ತಾವೆಲ್ಲ ಬಂದು ಇದಕ್ಕೆ ಒತ್ತಾಸೆಯಾಗಿ ನೀವೆಲ್ಲ ಬಂದಿದ್ದೇವೆ, ಬಹಳ ಸಂತೋಷವಾಗಿದೆ. ನಿಮ್ಮೆಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತುಗಳಿಗೆ ಅಷ್ಟೇ ಅಲ್ಲದೆ ಇನ್ನು ಹೇಳ್ಬೇಕು. ನಾನು ಮೃತ್ಯುಂಜಯ ಕಾಲೇಜಿನ ಉಪನ್ಯಾಸಕರಾಗಿರ್ತಕ್ಕಂಥ ರೆಹಮಾನ್ ಅವರು, ಬೆಣ್ಣಿ ಅವರು, ಮತ್ತೆ ಸುವರ್ಣ, ನಾಗರತ್ನ, ತೇಜಸ್ವಿನಿ, ನಾಗರತ್ನ, ಎಲ್ಲರೂ ನೀವೆಲ್ಲ ಬಂದಿದ್ದೇವೆ. ನಿಮ್ಮೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸಿ ನನ್ನ 4 ಮಾತು ವಿರಾಮ ಕೊಡ್ತೀನಿ. ಸಂವಾದ ಕಾರ್ಯಕ್ರಮ ನಾಳೆ ಸುವರ್ಣ ಸಾಂಸ್ಕೃತಿಕ ಸಮುಚ್ಚಯ ರಂಗಾಯಣ ಇಲ್ಲಿ ಜರುಗಲಿದೆ. ಸಂಜೆ 4:30ಕ್ಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಆಯೋಜಕರು ತಮ್ಮೆಲ್ಲರಿಗೂ ಕೂಡ ಆಹ್ವಾನವನ್ನ ನೀಡಿದ್ದಾರೆ. ಅದು ತಾವೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ, ವಂದನಾರ್ಪಣೆಯನ್ನ ನೆರವೇರಿಸಿಕೊಡ್ಬೇಕು ಅಂತ ಟ್ರಸ್ಟ್ನ ವ್ಯವಸ್ಥಾಪಕರಾದಂಥ ಪ್ರಕಾಶ್ ಬಾಳಿಕೆ ಅವರಲ್ಲಿ ವಿನಂತಿಸಿಕೊಳ್ತೇವೆ. ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಆಯೋಜಿಸಿರುವಂತಹ 4 ತಂತಿ ಕೃತಿಗೆ ಜ್ಞಾನಪೀಠವನ್ನು 50 ವರ್ಷ ಸಂದಿರುವ ಸಂದರ್ಭದಲ್ಲಿ ಈ ಒಂದು 4 ತಂತಿಯ ವಿಶೇಷ ಉಪನ್ಯಾಸ ಮಾಲೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಇದು 2ನೇ ಉಪನ್ಯಾಸ ಮಾಲೆ. ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ 4 ತಂತಿ ಕಲೆ ಹಾಗೂ ತತ್ವಗಳ ಸಂಗೀತ ಕುರಿತು ಮಾತನಾಡುವ ಅವಶ್ಯಕತ ಶ್ರೀಯುತ ಆನಂದ್ ಜುಂಜರವಾಡರು ವಿದ್ವತ್ಪೂರ್ಣ ಭಾಷಣವನ್ನು ಮಂಡಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿ ಈ ಒಂದು ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವ ಟ್ರಸ್ಟ್ನ ಅಧ್ಯಕ್ಷ ಡಾಕ್ಟರ್ ಡಿ.ಎನ್. ಮೇಲ್ಮಠರು ಅಧ್ಯಕ್ಷತೆ ವಹಿಸಿ ತಮ್ಮ ಮಾತುಗಳನ್ನಾಡಿದ್ದಾರೆ. ಅವರಿಗೆ ಕೂಡ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಮೃತ್ಯುಂಜಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಚಾರ್ಯರು, ನಮ್ಮ
ಬೇರೆ ದರ್ಶನ ಹಿತೈಷಿಗಳಾದಂಥ ಡಾಕ್ಟರ್ ನೀಲಕಾಶಿ ಪಾಟೀಲ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸುತ್ತೇನೆ. ಈ ಒಂದು ಕಾರ್ಯಕ್ರಮದ ಸಂಚಾಲಕರಾಗಿ ಕಲಬುರಗಿಯ ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯದ ಅಧ್ಯಯನಾಂಗದ ನಿರ್ದೇಶಕರು, ಈ ಒಂದು ಉಪನ್ಯಾಸ ಮಾಲೆಯ ಸಂಯೋಜಕರಾದಂಥ ಡಾಕ್ಟರ್ ಬಸವರಾಜ್ ಗುಂಡೂರ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಒಂದು 4 ತಂತಿ ವಿಶೇಷ ಉಪನ್ಯಾಸ ಮಾಲೆ ಕುರಿತು ತಮ್ಮ ಮಾತುಗಳನ್ನು ಆಡಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಈ ಒಂದು ವೇದಿಕೆಯಲ್ಲಿ ಡಾಕ್ಟರ್ ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟಿನ ಸದಸ್ಯ ಕಾರ್ಯದರ್ಶಿಗಳು ಆದಂತಹ ಜಿಲ್ಲಾಧಿಕಾರಿಗಳ ಕಚೇರಿಯ ಉಪತಹಸೀಲ್ದಾರ್ ಶ್ರೀ ಮಲ್ಲಿಕಾರ್ಜುನ್ ಸೊರಗಿ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಇನ್ನು ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂತರು ಹಿರಿಯರು ಆದಂತಹ ಪ್ರೊಫೆಸರ್ ಹರ್ಷ್ ಡಂಬಾಳ್ ಅವರು, ಶ್ರೀಯುತ ನರಸಿಂಹ ಪರಾಂಜಪಿ ಅವರು, ಶ್ರೀ ಪೊಲೀಸ್ ಪಾಟೀಲ್ ಸರ್, ಡಾಕ್ಟರ್ ಕೃಷ್ಣ ಕಟ್ಟಿ ಸರ್, ಆನಂದ್ ಪಾಟೀಲ್ ಸರ್, ಉದ್ದಾರ್ ಅವರು, ಡಾಕ್ಟರ್ ಭೀಮಾಶಂಕರ್ ಅವರು, ಡಾಕ್ಟರ್ ಬಾಬು ಬೇನೆ ಅವರು, ರೆಹಮಾನ್ ಅವರು, ತೇಜಸ್ವಿನಿ ಮೇಡಮ್ ಅವರು, ನಾಗರತ್ನ ಅವರು, ಇನ್ನೂ ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಬೆಳಗನ್ನು ಹೆಚ್ಚಿಸಿದ್ದಾರೆ. ಹಾಗೂ ಎಲ್ಲ ಮೃತ್ಯುಂಜಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಎಲ್ಲ ವಿದ್ಯಾರ್ಥಿನಿಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದ ಬೆಳಗನ್ನು ಹೆಚ್ಚಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಇವತ್ತಿನ ಕಾರ್ಯಕ್ರಮದ ನಿರ್ವಹಣೆಯನ್ನು ನಿರ್ವಹಿಸಿದಂಥ ಡಾಕ್ಟರ್ ವಿಜಯಲಕ್ಷ್ಮಿ ದಾಂಡಡ್ಡಿ ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅರ್ಪಿಸುತ್ತೇನೆ. ಅದೇ ರೀತಿ ಪ್ರಾರ್ಥನೆಯನ್ನು ಸಲ್ಲಿಸಿದಂಥ ಕುಮಾರಿ ಅನು ಜ್ಯೋತಿಪ್ಪನವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ವೇದಿಕೆ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು ಅನಿಸುತ್ತೆ. ಇನ್ನು ಮುಂದಿನ ತಿಂಗಳ ಇನ್ನೊಬ್ಬ ಅತಿಥಿ ಮಹೋದಯರಿಂದ 4 ತಂತಿಯ ವಿಶೇಷ ಉಪನ್ಯಾಸ ಜರುಗುವುದು. ಪ್ರತಿ ತಿಂಗಳ 3ನೇ ಶನಿವಾರ ಒಂದು ಕಾರ್ಯಕ್ರಮ. ದಯವಿಟ್ಟು ತಾವು ತಪ್ಪದೇ ಆಗಮಿಸಿ ಕಾರ್ಯಕ್ರಮಕ್ಕೆ ಬೆರಗನ್ನು ತರಬೇಕಂತ ಅನಿಸ್ಕೊಳ್ತೇನೆ. ಧನ್ಯವಾದಗಳು. ಒಂದು ನಿಮಿಷ. ಎಲ್ಲ ವಿದ್ಯಾರ್ಥಿಗಳು ಕಾಲೇಜಿಂದ ಬಿಟ್ಟು ಬಂದೀವಿ, ಉಪನ್ಯಾಸಕ್ಕೆ ಬಂದೀವಿ. ಬೇಂದ್ರೆ ಭವನಕ್ಕೆ ಬಂದು ಹಂಗ ಹೋಗ್ಬೇಡ್ರಿ. ಬೇಂದ್ರೆ ಭವನ ಎಲ್ಲವನ್ನ ಮೇಲೆ ಕೆಳಗಡೆ ಅಕ್ಕಪಕ್ಕ ಎಲ್ಲ ನೋಡ್ಕೊಂಡು ಅದ್ರ ವಿಚಾರ ತಿಳ್ಕೊಂಡು ಹೋಗಿ. ಬೇಂದ್ರೆ ಮನೆ ಪಕ್ಕಕ್ಕಿದೆ, ಮೇಲ್ಗಡೆ ಎಕ್ಸಿಬಿಷನ್ ಇದೆ, ಲೈಬ್ರರಿ ಇದೆ. ಎಲ್ಲವನ್ನು ಸ್ವಲ್ಪ ನೋಡ್ಕೊಂಡು ದಯವಿಟ್ಟು ಮನಸ್ಸನ್ನ ಕ್ರಿಯಾಗಿಸ್ಕೊಂಡು